ಗವರ್ಮೆಂಟ್ ಬಿಲ್ ನಾವು ಖಂಡಿತ ಇಲ್ಲ. ಇವಾಗ್ಲೂ ಅವ್ರು ರಾಜೀನಾಮೆ ಕೊಟ್ಟು ಯಾರು ಬೇಕಾದ್ರೂ ಸಿಎಂ ಆಗ್ಲಿ, ಅದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು, ನಾವು ಅದನ್ನ ಕೇಳಲ್ಲ. ನಾವು ಕೇಳ್ತಾ ಇರೋದು ಸಾಲು ಸಾಲು ಹಗರಣ ಏನಿದೆ, ಭ್ರಷ್ಟಾಚಾರ ಏನಿದೆ, ಹೆಣ್ಮಕ್ಳಿಗೆ ಇಲ್ಲಿ ಯಾವ ತರ ಒಂದು ನಡೀತಾ ಇದೆ, ಯಾವ ತರ ರೇಪ್ ಕೇಸ್ಗಳು ನಡೀತಾ ಇದೆ, 430 ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ, ಲೆಕ್ಕವಿಲ್ಲದಷ್ಟು ಆಗ್ತಾ ಇದೆ. ದಿನಕ್ಕೊಂದು ನ್ಯೂಸ್ ನಾವು ನೋಡ್ತಾ ಇದೀವಿ. ಮೊನ್ನೆ ಕಾರ್ಕಳದಲ್ಲೂ ಆಯ್ತು, ಎಲ್ಲೆಲ್ಲಿ ಎಷ್ಟು ಕಡೆ ಆಯ್ತು. ಏನಾದ್ರು ಅದಕ್ಕೊಂದು ಅಂತ್ಯ, ತಾರ್ಕಿಕ ಅಂತ್ಯ ಆಯ್ತಾ? ನೀವು ಮಾತಾಡಿದ್ರೆ SIT ಅಂತ ಹೇಳ್ತಿರಲ್ಲ, 10 ವರ್ಷದ ಹಿಂದೆ 2000 ಇದೇ ಮಾನ್ಯ ಸಿದ್ದರಾಮಯ್ಯನವರು ಕೆಂಪಣ್ಣ ಆಯೋಗ ಮಾಡಿದ್ರಿ, ಅದ್ರದ್ದು ಎಲ್ಲಾದ್ರೂ ವರದಿ ಆಚೆ ಬಂತ? ಇದೇ ತರ ಅದನ್ನು ಮುಚ್ಚಾಕಕ್ಕೆ 10 ವರ್ಷ ಕಾಯ್ಬೇಕು ಈ ವರದಿ ಕಾಯಕ್ಕೆ. ನೋಡಿ, ನಾನು ಹೇಳುದಿಷ್ಟೇ, ಹಗರಣ ಆಗಿರೋದು ನಿಜ. ಇಲ್ಲ ಅಂದ್ರೆ ನೀವು ವೈಟ್ನರ್ ಹಾಕಲ್ಲ. ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ವೈಟ್ನರ್ ಹಾಕಿ ಏನಕ್ಕೆ ಹಾಕ್ತೀರಾ? ನೀವು ಲೆಟ್ರೇ ಬರ್ದಿಲ್ಲ ಅಂತ ಸುಳ್ಳು ಯಾಕೆ ಹೇಳ್ತೀರಾ? ನಿಮ್ ಪತ್ನಿನೂ ಲೆಟರ್ ಬರ್ದಿಲ್ಲ ಅಂತ ಸುಳ್ಳು ಯಾಕೆ ಹೇಳ್ತೀರಾ? ನಿಮ್ಮ ಪತ್ನಿ ಮಾನ್ಯ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅಮ್ಮ ಅವ್ರದ್ದು ಅವರ ಲೆಟ್ರು ಬಹಿರಂಗ ಆದಾಗ ಮಾನ್ಯ ಸಿದ್ದರಾಮಯ್ಯನವರು ಕೊಡ್ತಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವರಿಗೆ ಇವರ ಪತ್ನಿ ಲೆಟರ್ ಬಗ್ಗೆ ಗೊತ್ತಿಲ್ಲ, ಇವರ ಲೆಟರ್ ಬಗ್ಗೆ ಗೊತ್ತಿಲ್ಲ, 14 ಸೈಟ್ಗಳ ಬಗ್ಗೆ ಗೊತ್ತಿಲ್ಲ. ಏನ್ ನಡೀತಾ ಇದೆ ಅಂದ್ರೆ ಗೊತ್ತಿಲ್ಲ ರೀ, ಕೇಳ್ಬಿಟ್ಟು ಬರ್ತೀರಂತೆ. ಸಂವಿಧಾನಕ್ಕೆ ಹುದ್ದೆಯಲ್ಲಿರೋರು ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಏನ್ ನಡೀತಾ ಇದೆ, ಯಾವ ಇಲಾಖೆಯಲ್ಲಿ ಏನ್ ಹಗರಣ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ನೀವೇ ಹಣಕಾಸು ಇಲಾಖೆಯ ಒಂದು ಉಸ್ತುವಾರಿ ತಗೊಂಡಿದ್ದೀರಾ. ಏನ್ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇದೆಯಾ? ಇದು ಎಲ್ಲ ನಡೆದಿರೋದು, ಇವರ ಖಾಸಗಿ ವಿಚಾರ ನಡೆದಿರೋದು ಸಂವಿಧಾನಿಕ ಹುದ್ದೆಯಲ್ಲಿರುವಾಗ, ಈಗಲೇ ಅವ್ರೇನು ಸಾಮಾನ್ಯ ಜನ ಇರುವಾಗ ಅಲ್ಲ, ಎಲ್ಲವೂ ಅವ್ರಿಗೆ ಗೊತ್ತಿದೆ. ಈಗ ಶಶಿಕಲಾ ಜೊಲ್ಲೆ ಮತ್ತು ರೆಡ್ಡಿ ಅವರ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ನಾವು ಶುರು ಮಾಡ್ತೀವಿ ಹೋರಾಟ, ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಾಡ್ತೀವಿ. ಒಂದ್ ವೇಳೆ ನಾಳೆ ತೀರ್ಪು ನಮ್ಮ ವಿರುದ್ಧ ಬಂದ್ರೆ, ನೋಡಿ, ತೀರ್ಪು ಅವರ ವಿರುದ್ಧ ಬರದೇ ಇರಲಿ. ದಯವಿಟ್ಟು ಯಾರ್ಯಾರು ಅವ್ಯವಹಾರ ಮಾಡಿದಾರೆ, ಯಾರ್ಯಾರು ಭ್ರಷ್ಟಾಚಾರದಲ್ಲಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಾಡಿ, ಯಾರು ಬೇಡ ಅಂತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲಾದ್ರೂ ನಮ್ಮವ್ರ ಬಗ್ಗೆ ಮಾಡಬೇಡಿ ಆತರ ಎಲ್ಲಾದ್ರೂ ಹೇಳ್ತೀವ? ನಾವು ಎಲ್ಲೂ ಹೇಳಲ್ಲ. ಭಾರತೀಯ ನೋಡಿ, ನಿಮ್ಮದೇ ಮಾನ್ಯ ಸಿದ್ದರಾಮಯ್ಯವರಿಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ನಿಮ್ಮದೇ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ವಿ ಆರ್ 0 ಟಾಲರೆನ್ಸ್ ಅಂತ ಹೇಳ್ತಾರೆ. ನಾವು ಭ್ರಷ್ಟಾಚಾರಕ್ಕೆ 0 ಟಾಲರೆನ್ಸ್ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಕಡೆ ಹೇಳ್ತಾರೆ. ಹಾಗಾದ್ರೆ ಈ ಕರ್ನಾಟಕದ ಬಗ್ಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದಿಲ್ವಾ? ಅಥವಾ ಇದಕ್ಕೆ ಸಪೋರ್ಟ್ ಆಗಿದ್ದೀರಾ?